ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನಿವತ್ತು ಕಾರ್ನ ಯೂಸ್ ಮಾಡಿಕೊಂಡು ಪಕೋಡ ಮಾಡ್ತಾಯಿದ್ದೀನಿ. ಫಸ್ಟು ಕಾರ್ನ ಬಿಡಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಕಾರ್ನಲ್ಲಿ ಬಿಡಿಸೋದು ಒಂದು ಈಸಿ ಮೆಥಡ್ ಏನಂದರೆ, ಒಂದು ಎಳೆನ ಬಿಡಿಸಿದ್ರೆ ಮಿಕ್ಕಿದ್ದೆಲ್ಲ ಆರಾಮಾಗಿ ಬಿಡಿಸ್ಕೋಬೋದು. ಅದ್ರ ಜೊತೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4-5 ಕರಿಬೇವು ಎಸಳು ತೊಗೊಂಡಿದ್ದೀನಿ. ಒಂದು ಪಾತ್ರೆಗೆ ಮೊದಲು ಕಾರ್ನ ಹಾಕ್ಕೊಂಡು ಮತ್ತು ಹೆಚ್ಚಿಟ್ಟಿರೋಂಥ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನೀವು ಅಕ್ಕಿ ಹಿಟ್ಟನ್ನ ಹಾಕ್ಕೋಬೇಕು. ಒಂದು ಮುಷ್ಟಿಲಿ ಸ್ವಲ್ಪ ಅರ್ಧದಷ್ಟು, ಒಂದು 3/4 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸೋಡಾ, ಆಮೇಲೆ ನೀರನ್ನ ನೀವು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕು. ಇಲ್ಲಾಂದರೆ ತುಂಬ ತೆಳುವಾಗಿಬಿಡುತ್ತೆ. ಒಂದು ಮೀಡಿಯಮ್ ರೇಂಜಿಗೆ ನೋಡಿಕೊಂಡು ಕಲಿಸ್ಕೋಬೇಕು. ಅದಾದಮೇಲೆ ಒಂದು ಕಡೆ ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಮೊದಲಿಗೆ ಸ್ವಲ್ಪ ಬಿಟ್ಟು ಎಣ್ಣೆ ಕಾದಿದೆಯಾ ಅಂತ ನೋಡಿ, ಆಮೇಲೆ ನಿಧಾನವಾಗಿ ಸ್ವಲ್ಪನೇ ಒಂದು ಮೀಡಿಯಮ್ ಗಾತ್ರದಲ್ಲಿ ಎಣ್ಣೆಗೆ ಬಿಟ್ಟು ಬೇಯಿಸ್ಕೋಬೇಕು. ಫ್ಲೇಮು ಅಷ್ಟೇ ಮೀಡಿಯಮ್ ಫ್ಲೇಮ್ ಇರಬೇಕು. ಮಾಮೂಲಿ ಪಕೋಡ ಥರನೇ ಬೇಯಿಸ್ಕೊಂಡ್ರೆ ಕಾರ್ನ್ ಪಕೋಡ ರೆಡಿಯಾಗಿರುತ್ತೆ. ತಿನ್ನೋಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಿದ್ದವರು ಸಾಸ್ ಜೊತೆಗೂ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.